ಕ್ರಾಂತಿ ಸಮಾಚಾರಕ್ಕೆ ಸ್ವಾಗತ. ನಾನು ಜಾಫರ್ ನದಾಬ್. ಇವತ್ತು ಧಾರವಾಡ ನಗರದ ಚರಂತಿಮಠ ಗಾರ್ಡನ್ನಲ್ಲಿರುವಂಥ ರಸ್ತೆಯಾಗಿರುವಂಥದ್ದು ನವಲಗುಂದ ಮುಖ್ಯ ರಸ್ತೆಯಿಂದ ಒಳಗಡೆ ಬರುವಂಥ ರಸ್ತೆಯಾಗಿರುವಂಥದ್ದು. ಹಾಗಾದರೆ ಇಲ್ಲಿ ಕೆಲವು ತಿಂಗಳ ಹಿಂದೆ ಒಂದು ಕಾಮಗಾರಿಯನ್ನು ನಡೆದಿರುತ್ತದೆ, ಆ ರೋಡ್ಗೆ ಸಂಬಂಧಪಟ್ಟಂತೆ ನಡೆದಿರುತ್ತೆ. ಹಾಗಾದರೆ ಇಲ್ಲಿ ತಗ್ಗುಗುಂಡಿಗಳು ಹಾಗೂ ರೋಡಿನ ಪರಿಸ್ಥಿತಿ ಯಾವ ಸ್ಥಿತಿಗೆ ತಲುಪಿವೆ ಅನ್ನೋದನ್ನು ನಿಮಗೆ ಕೆಲವೊಂದಿಷ್ಟು ದೃಶ್ಯದ ತುಣುಕುಗಳನ್ನು ತೋರಿಸ್ತಾ ಹೋಗ್ತೇನೆ. ಇಷ್ಟು ಕುಂತ್ರೆ ಸಾಕು, ಆರಾಮ ಒಬ್ಬ ಮನುಷ್ಯ ತಗ್ಗುಗುಂಡಿಯಲ್ಲಿ ಮುಚ್ಚಿಕೊಳ್ಬೋದು. ಹಾಗಾದರೆ ಇಂಥ ಪರಿಸ್ಥಿತಿಯಲ್ಲಿ ಜನ ಹೇಗೆ ಓಡಾಡಬೇಕು, ಜನರ ಕಾಳಜಿನೇ ಇವ್ರಿಗಿಲ್ವಾ ಅನ್ನೋದು ಒಂದು ಪ್ರಶ್ನೆಯನ್ನು ಎದ್ದು ಮೂಡುತ್ತೆ. ಈ ತಗ್ಗುಗುಂಡಿಗಳ ಯಾವ ರೀತಿ ನಿಮಗೆ ಇಲ್ಲಿ ನಾವು ಆರಾಮಾಗಿ ಮಲ್ಕೋಬೋದು, ಮಲಗಿಕೊಂಡು ಈ ಮಣ್ಣನ್ನು ನಮ್ಮ ಮೇಲೆ ಸುರಿಸಿಕೊಳ್ಳುವಂಥ ಒಂದು ತಗ್ಗುಗುಂಡಿ ಈ ಪರಿಸ್ಥಿತಿ ಆಗಿದೆ. ಇಲ್ಲಿ ಅಡ್ಡಾಡ್ತಕ್ಕಂಥ ಈ ಪ್ರಯಾಣಿಕರಾಗಲಿ ಇಲ್ಲಿ ನಿವಾಸಿಗಳಾಗಲಿ ಹೇಗೆ ಜೀವನ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ಮೂಡಿರುವಂಥದ್ದು. ಜನರ ಬಗ್ಗೆ ಕಾಳಜಿನೇ ಇಲ್ವಾ, ಅಧಿಕಾರಿಗಳಿಗೆ ಏನು ಜನರ ಪರಿಸ್ಥಿತಿ ಏನು ಕಾಣ್ತಾ ಇಲ್ವಾ, ಹಾಗಾಗಿ ಈ ತಗ್ಗುಗುಂಡಿಗಳನ್ನು ವಿಸಿಟ್ ಮಾಡಿದ್ದಾರೆ ಇಲ್ವೋ ಅನ್ನೋದನ್ನು ಒಂದು ಪ್ರಶ್ನೆ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಏನು ಜನರ ದಿನನಿತ್ಯ ಓಡಾಡುವಂಥ ಜನರಿಗೆ ಎಲ್ಲೋ ಒಂದು ಕಡೆ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಎಷ್ಟರ ಮಟ್ಟಿಗೆ ಈ ಕಾಮಗಾರಿ ಮಾಡಿದ್ದಾರೆ, ಹಾಗೆ ಎಷ್ಟು ಕಳಪೆ ಮಟ್ಟದ ಕಾಮಗಾರಿ ಆಗಿರಬಹುದು ಅನ್ನೋದು ನಿಮಗೆ ತೋರಿಸ್ತಾ ಹೋಗ್ತೇನೆ. ಹೀಗಾಗಿ ಜನರ ಪರಿಸ್ಥಿತಿಯನ್ನು ಅರಿತುಕೊಳ್ಬೇಕು. ಇಲ್ಲಿ ಇಲ್ಲವಾದ್ರೆ ಜನರ ಎಲ್ಲೋ ಒಂದು ಕಡೆ ಪ್ರಾಣಹಾನಿ ಆಗುವ ಸಂಭವವು ಉದ್ಭವಿಸುತ್ತೆ. ಹೀಗಾಗಿ ಎಲ್ಲೋ ನೀವು ನೋಡ್ತಾ ಇರಬಹುದು, ಇಲ್ಲಿ ನೀರು ಮಳೆ ಆದ್ರೆ ಸಾಕು ನೀರಿನ ಗುಂಡಿಗಳು ಕೂಡ ಕಾಣದಂತೆ ಕಣ್ಣಿಗೆ ಕಾಣಿಸ್ತೋದೇ ಇಲ್ಲ, ಯಾಕಂದ್ರೆ ಲೈಟಿನ ವ್ಯವಸ್ಥೆ ಕೂಡ ಇರೋದಿಲ್ಲ. ಜನರ ಎಲ್ಲೋ ಒಂದ್ ಕಡೆ ಭಯದಿಂದಾನೇ ಓಡಾಡ್ತಿದ್ದಾರೆ ಅಂತ ಅನ್ಬಹುದು. ಯಾವ ಮಟ್ಟಕ್ಕೆ ತಲುಪಿದೆ ಅನ್ನೋದನ್ನ ನಿಮಗೆ ನೋಡಿ ತೋರಿಸ್ತಾ ಹೋಗ್ತೇನೆ. ನಾವು ನಿಂತ ಸಾಕು, ಏನಾದ್ರೂ ವಾಹನ ಇಲ್ಲಿ ಸಂಚಾರ ಮಾಡ್ತಾ ಇದ್ರೆ ಗೊತ್ತಿಲ್ಲದ ಒಂದು ಏನು ವಾಹನ ಸವಾರರು ಬಂದು ಏನೋ ಒಂದು ಅವಘಡ ಸಂಭವಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿರುವಂಥದ್ದು. ಕೆಲವು ತಿಂಗಳಿಂದ ನಡೆದಂಥ ಕಾಮಗಾರಿಯನ್ನ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಿಗೆ ಗುತ್ತಿಗೆದಾರರನ್ನ ವಿಚಾರಣೆ ಮಾಡಿದಾರಾ ಅನ್ನೋದು ಪ್ರಶ್ನೆ ಎದ್ದು ಕಾಣ್ತಿರುವಂಥದ್ದು. ಹೀಗಾಗಿ ಜನರ ಕಾಳಜಿಯನ್ನು ತೆಗೆದುಕೊಳ್ಬೇಕು. ಎಲ್ಲೋ ಒಂದು ಕಡೆ ಜನರ ಒಂದು ಅನಾಹುತ ಆಗೋಕ್ಕಿಂತ ಮೊದಲೇ ಇದನ್ನ ಎಚ್ಚೆತ್ತುಕೊಳ್ಬೇಕು. ಎಚ್ಚೆತ್ತುಕೊಳ್ಳದೆ ಹೋದ್ರೆ ಎಲ್ಲೋ ಒಂದು ಕಡೆ ಅನಾಹುತ ಸಂಭವಿಸಬಹುದು. ಅಡ್ಡಾಡ್ತಕ್ಕಂಥ ಜನರನ್ನ ಸುರಕ್ಷಿತವಾಗಿ ರಸ್ತೆ ನಿರ್ಮಾಣವಾಗಲಿ ಆಗುವಂಥ ಅಪಾಯವನ್ನು ತಪ್ಪಿಸಬಹುದು ಅನ್ನೋದು ನಮ್ದು ಕೂಡ ಆಗ್ರಹ ಆಗಿರುತ್ತೆ. ಕ್ಯಾಮ್ರಾ ಪರ್ಸನ್ ಫರೋಜ್ ಜೊತೆ ಜಾಫರ್ ನದಾಬ್, ಕ್ರಾಂತಿ ಸಮಾಚಾರ, ಧಾರವಾಡ.